ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಮತ್ತು 12ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇದರ ಬಗ್ಗೆ ಇದ್ದಂಥ ಗೊಂದಲಗಳೆಲ್ಲ ಬಗ್ಗೆ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಏನು ಕ್ಲಾರಿಟಿ ಕೊಟ್ಟಿದ್ದಾರೆ ಅಂತ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲೆಕ್ಷನ್ ಮುಂಚೆ ಏನು ಗೃಹಲಕ್ಷ್ಮಿ ಹಣ ಬರ್ತಾಯಿತ್ತು, ಪ್ರತಿ ತಿಂಗಳು ಕರೆಕ್ಟಾಗಿ ಹಣ ಎಲ್ಲರ ಒಂದು ಮಹಿಳೆಯರ ಖಾತೆಗೆ ಜಮಾ ಆಗ್ತಾಯಿತ್ತು. ಲೇಟ್ ಆದರೂ ಒಂದು 2-3 ದಿವಸಗಳಲ್ಲಿ ಎಲ್ಲರಿಗೂ ಜಮಾ ಆಗ್ತಾಯಿತ್ತು. ಆದರೆ ಎಲೆಕ್ಷನ್ ನಂತರ ಸುಮಾರು ಮೇ ತಿಂಗಳಲ್ಲಿ ಲಾಸ್ಟು ನಂತರ ಯಾವುದೇ ಒಂದು ಜೂನ್ ತಿಂಗಳ ಅಮೌಂಟ್ ಆಗಿರ್ಬೋದು, ಆಗಲೇ ಇವಾಗ ಜುಲೈ ಕೂಡ ಬಂದಿದೆ, ಈ 2 ತಿಂಗಳ ಅಮೌಂಟು ಇನ್ನೂ ಜಮಾ ಆಗಿಲ್ಲ. ಅದಕ್ಕೆ ಕೆಲ ಪತ್ರಕರ್ತರು ಒಂದು ಪ್ರಶ್ನೆನ ಕೇಳಿದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದಕ್ಕೆ ಒಂದು ಕ್ಲಾರಿಫೈ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ನಾವು ಮೇ ತಿಂಗಳ ಒಂದು ಕಂತನ ಮೇ 5ರಂದೇ ನಾವು ಹಾಕಿದ್ದೀವಿ, ಅಂದರೆ ಜಮಾ ಮಾಡಿದ್ದೀವಿ. ಇನ್ನೂ ಒಂದು ಜೂನ್ ಮತ್ತು ಜುಲೈ ತಿಂಗಳದ್ದು ಮಾತ್ರ ನಾವು ಬಾಕಿ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಕೆಲವು ಆರೋಪಗಳು ಬರ್ತಾಯಿತ್ತು. ಇನ್ನೊಂದು 2-3 ತಿಂಗಳಿಂದ ಇನ್ನೂ ಹಾಕಿಲ್ಲ, ಹಳೆ ಪೆಂಡಿಂಗ್ 2-3 ತಿಂಗಳಿದಂತೆಲ್ಲ ಹೇಳಿದಾಗ ಅವರು ಒಂದು ಕೋಪವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಇನ್ನೂ ಕೇವಲ 2 ತಿಂಗಳು ಮಾತ್ರ ಹಾಕಬೇಕಾಗಿದೆ, ಮೇ ತಿಂಗಳವರೆಗೂ ನಾವು ಕರೆಕ್ಟಾಗಿ ಜಮಾ ಮಾಡಿದ್ದೀವಿ, ಅವೆಲ್ಲ ಸುಳ್ಳು ಆರೋಪ ಅಂತ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇನ್ನೊಂದೇನು ಅಂದರೆ, ಜೂನ್ ತಿಂಗಳ ಒಂದು ಗೃಹಲಕ್ಷ್ಮಿ ಹಣ ಆಲ್ರೆಡಿ ನಾವು ST ಯಾರಿದ್ದಾರೆ ಮಹಿಳೆಯರಿಗೆ ನಾವು ಆಲ್ರೆಡಿ ಜಮಾ ಮಾಡಿದ್ದೀವಿ. ಉಳಿದವರಿಗೆ ಇನ್ನೊಂದು 2-3 ದಿವಸಗಳಲ್ಲಿ ನಾವು DBT ಮೂಲಕ ಈ ಹಣವನ್ನು ಜಮಾ ಮಾಡ್ತೀವಿ ಅಂತಲೂ ತಿಳಿಸ್ಕೊಟ್ಟಿದ್ದಾರೆ. ಮತ್ತು 12ನೇ ಕಂತಿನ ಬಗ್ಗೆ ಒಂದು ಕ್ಲಾರಿಫೈನೂ ಸಹ ಮಾಡಿದ್ದಾರೆ. ಜುಲೈ 15ರ ನಂತರ ಈ ಹಣವನ್ನು ನಾವು ರಿಲೀಸ್ ಮಾಡ್ತೀವಿ, ಅಂದರೆ 15ನೇ ತಾರೀಕು ಆದಮೇಲೆ 12ನೇ ಕಂತಿನ ಹಣನ ಅವರು ರಿಲೀಸ್ ಮಾಡ್ತಾರೆ. ನಂತರ ಅದು ಎಲ್ಲರ ಖಾತೆಗೆ DBT ಮೂಲಕ ನಿಮಗೆ ಅಮೌಂಟ್ ಬರುತ್ತೆ ಅಂತಲೂ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಈ ರೀತಿಯಾಗಿ ಒಂದು ಎಷ್ಟೋ ಜನಕ್ಕೆ ಇನ್ನು ಗೃಹಲಕ್ಷ್ಮಿಯ ಒಂದು ಯೋಜನೆಯನ್ನು ಸ್ಟಾಪೇ ಮಾಡಿಬಿಡ್ತಾರೆ. ಯಾಕಂದರೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಕೆಲವೊಂದು ತುಂಬ ಆರೋಪಗಳು ಇತ್ತು, ಗೊಂದಲಗಳು ಇತ್ತು. ಈ ರೀತಿ ಎಲ್ಲ ಗೊಂದಲಗಳ ನಡುವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ರೀತಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಕಾದು ನೋಡಬೇಕು ಇನ್ನು ಯಾವಾಗ ಈ ಒಂದು 11ನೇ ಕಂತಿನ ಹಣ ಎಷ್ಟು ದಿವಸದಲ್ಲಿ ನಮ್ಮ ಮಹಿಳೆಯರಿಗೆ ರಿಲೀಸ್ ಆಗುತ್ತೆ, ಯಾವಾಗ ಅವ್ರಿಗೆ ಹಣ ಸಿಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಜುಲೈ ತಿಂಗಳದು ಸಹ ಯಾವ ರೀತಿಯಾಗಿ 15 ಅಂತ ಹೇಳಿದ್ದಾರೆ, ನೋಡಬೇಕು ಇನ್ನು ಎಷ್ಟು ದಿವಸ ತೊಗೊತಾರೆ, ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಆದರೆ ಒಂದಂತೂ ಕ್ಲಾರಿಫೈ ಮಾಡಿದರೆ, ಖಂಡಿತ ನಾವು ಬಿಡುಗಡೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಮಾಡಲ್ಲ, ಕೆಲವೊಂದು ಚೇಂಜಸ್ ಮಾಡ್ತೀವಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಅಷ್ಟೇ. ಚೇಂಜಸ್ಸು ಅಂದರೆ ಕೆಲವ್ರನ್ನ ಫಿಲ್ಟರ್ ಮಾಡ್ತಿದ್ದಾರೆ. ಯಾರ್ಯಾರು ಅಕ್ರಮವಾಗಿ ಒಂದು ರೇಷನ್ ಕಾರ್ಡ್ ಇಟ್ಕೊಂಡಿದ್ದಾರೆ, 2 ರೇಷನ್ ಕಾರ್ಡು, ಇಲ್ಲ ಒಂದು GST ಕಟ್ಟಿರ್ತಾರೆ, ಅವ್ರಿಗೂ ಸಹ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿರುತ್ತೆ. ಇಂಥವನ್ನೆಲ್ಲ ಒಂದು ಸ್ವಲ್ಪ ಫಿಲ್ಟರ್ ಮಾಡಿ ಹಣವನ್ನು ರಿಲೀಸ್ ಮಾಡಬೇಕು ಅಂತ ಇದು ಕೂಡ ಚರ್ಚೆ ನಡೀತಾ ಇದೆ. ನೋಡಬೇಕು ಯಾವ ರೀತಿಯಾಗಿ ಇದನ್ನೆಲ್ಲ ಪ್ರೊಸೆಸ್ ಮಾಡಿ ಎಷ್ಟು ಜನಕ್ಕೆ ರಿಲೀಸ್ ಮಾಡ್ತಾರೆ ಅಂತ ನಮಗೆ ಗೊತ್ತಾಗಬೇಕು. ಅಂದರೆ ಜೂನ್ ತಿಂಗಳು ಮತ್ತು ಜುಲೈ ತಿಂಗಳ ಹಣ ರಿಲೀಸ್ ಆದಮೇಲೆ ನಮಗೆ ಈ ವಿಷಯವಾಗಿ ಒಂದು ಕ್ಲಾರಿಫೈ ಸಿಗುತ್ತೆ. ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ 11 ಮತ್ತು 12ನೇ ಕಂತಿನ ಒಂದು ಹಣದ ಬಗ್ಗೆ ಒಂದು ಕ್ಲಾರಿಫಿಕೇಷನ್. ಇದೇ ರೀತಿಯ ಒಂದು ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಅಪ್ಡೇಟ್ಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.